ಸಂತ ಅಂತೋಣಿಯವರ 124ನೇ ವಾರ್ಷಿಕ ಮಹೋತ್ಸವ. ಸಂತ ಅಂತೋಣಿಯವರ 124ನೇ ವಾರ್ಷಿಕೋತ್ಸವ 9 ದಿನಗಳವರೆಗೆ ಆಧ್ಯಾತ್ಮಿಕವಾಗಿ ಆಚರಿಸಲಾಯಿತು. ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಆನಂದಪುರ ವಾರ್ಡ್ ಜಿಬಿಎ ಟಿಕೆಟ್ ಆಕಾಂಕ್ಷಿ ಜಾಯ್ಸನ್ ಬಾಲರಾಜ್ ಪಟೇಲ್ ಸ್ವಾಗತಿಸಿದರು. ಡಿಸಿ ಪಾಳ್ಯ ಚರ್ಚ್ನಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಾಜದ ಒಳಿತಿಗಾಗಿ ಪ್ರಾರ್ಥಿಸಿದರು. ಫಾದರ್ ಫ್ರಾನ್ಸಿಸ್ ಅವರು ಸಂತ ಆಂಟೋನಿಯವರ ಹಬ್ಬದ ಆಡಂಬರ ಗಾಯನ, ದಿವ್ಯ ಬಲಿಪೂಜೆ, ದೃಢೀಕರಣ ಸಂಸ್ಕಾರ ನೆರವೇರಿಸಿಕೊಂಡರು. ಸಂತ ಆಂಟೋನಿಯವರ ಹುಟ್ಟುಹಬ್ಬದ ಹಿನ್ನೆಲೆ ಚರ್ಚ್ನ ಆಟದ ಮೈದಾನದಲ್ಲಿ ಜಾಯ್ಸನ್ ಬಾಲರಾಜ್ ಪಟೇಲ್ ನೇತೃತ್ವದಲ್ಲಿ ಮಹಿಳೆಯರಿಗೆ ಬಳೆ ತೊಡಗಿಸುವ ಕಾರ್ಯಕ್ರಮದ ಜೊತೆಗೆ ಅನ್ನದಾಸೋಹ ಕೂಡ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಜನ ಸಂತ ಆಂಟೋನಿಯವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಸಂತ ಆಂಟೋನಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯುತ್ ದೀಪ, ಬಟ್ಟಿಂಗ್ಸ್ ಹಾಗೂ ಬಾವುಟಗಳಿಂದ ಅಲಂಕರಿಸಲಾಗಿತ್ತು. ಶತಮಾನ ಇತಿಹಾಸ ಹೊಂದಿರುವ ಈ ಜಾತ್ರೆಗೆ ಟಿಸಿ ಪಾಳ್ಯದ ಸುತ್ತಮುತ್ತಲಿನ ಆನಂದಪುರ ಗ್ರಾಮಗಳಾದ ಬಾಸ್ಕೋ ನಗರ, ಬಟ್ಟರಹಳ್ಳಿ, ಜ್ಯೋತಿನಗರ, ಸೀಗೆಹಳ್ಳಿ, ಲೂರ್ದು ನಗರ, ಬಸವನಪುರ, ಸ್ವತಂತ್ರ ನಗರ, ಹಳೇಹಳ್ಳಿ, ಕಿತ್ತಗನೂರು, ಮೇಡಹಳ್ಳಿ ಮುಂತಾದ ಗ್ರಾಮಗಳಿಂದ ಬಂದು ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾದರು. ಸಂಜೆ 6 ಗಂಟೆಗೆ ಸಂತ ಆಂಟೋನಿಯವರ ತೇರಿನ ಮೆರವಣಿಗೆ ಟಿಸಿ ಪಾಳ್ಯದ ಚರ್ಚ್ ಆವರಣದಿಂದ ಆನಂದಪುರ ಸರ್ಕಲ್ವರೆಗೆ ಅದ್ದೂರಿಯಾಗಿ ಸಾಗಿತು. ತೇರು ಸಾಗ್ತಾ ಇದ್ದಂತೆ ನೂರಾರು ಜನ ಕ್ರೈಸ್ತ ಭಕ್ತರು ಕ್ಯಾಂಡಲ್ ಹಿಡಿದು ಬೈಬಲ್ ಪಠಣ ಮಾಡುತ್ತಾ ಸಾಗಿದ್ರು. ಸಂತ ಆಂಟೋನಿಯವರ ಹಾಡುಗಳು ರಸ್ತೆಯುದ್ದಕ್ಕೂ ಪಠಿಸಿದ್ರು. ಮೆರವಣಿಗೆಯ ನಂತರ ಧರ್ಮಗುರುಗಳಿಂದ ಪರಮ ಪ್ರಸಾದ ಆಶೀರ್ವಾದ ನೆರವೇರಿತು. ರಿಪೋರ್ಟ್ ಪ್ರಶಾಪ ಟಿವಿ, ಕೆಆರ್ಪುರ.